ಯಾರು ಹೇಳಿದ್ರು? ಆಯ್ತು, ಭಾರತೀಯ ಜನತಾ ಪಾರ್ಟಿಗೆ ಬಂದು ಎಷ್ಟು ವರ್ಷ ಆಯ್ತು? ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ ಗೊತ್ತಿದೆಯಾ? ರಾಜ್ಯದ ಅಧ್ಯಕ್ಷ ನೇಮಕ ಮಾಡಿದ್ದು ನಾವ್ಯಾರು ಅಲ್ಲ, ಯಡಿಯೂರಪ್ಪನವರು ಅಲ್ಲ, ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, JP ನಡ್ಡಾಜಿಯವರು, ಸಂತೋಷ್ ಜಿಯವರು. ಮೊನ್ನೆ ತಾನೇ ಕರ್ನಾಟಕ ಬಂದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಉಸ್ತುವಾರಿಗಳು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಒಬ್ಬರಾದ ಅಗರ್ವಾಲ್ ಏನು ಹೇಳಿದರೆ, ವಿಜಯೇಂದ್ರ ಅವರು ಸಂಘಟನೆ ಮಜಬೂತ್ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರು ಅಧ್ಯಕ್ಷ ಆಗಿ ಮುಂದುವರಿತಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿ ಮೇಲೆ ನಿಂದೇನಪ್ಪ ಕೆಲಸ? ಒಂದು ಬಾರಿ ಭಾರತೀಯ ಜನತಾ ಪಾರ್ಟಿ ಬಂದು ಯಡಿಯೂರಪ್ಪನವರ ಆಶೀರ್ವಾದ, ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಲೋಕಸಭೆಗೆ ಕ್ಷಮಿಸಿ ವಿಧಾನಸಭೆಗೆ ಆಯ್ಕೆಯಾಗಿ ಅಲ್ಲಿ ಸೊರಬದಲ್ಲಿ ಸ್ಥಳೀಯ ಮುಖಂಡರುಗಳನ್ನ, ಕಾರ್ಯಕರ್ತರುಗಳನ್ನ, ಸಂಘ ಪರಿವಾರದ ವಿಶ್ವಾಸ ತೆಗೆದುಕೊಳ್ಳಿಲ್ಲ. ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು ಆ ಮಂಡಲ ಅಧ್ಯಕ್ಷರನ್ನ ನೇಮಕ ಮಾಡಿದ ಮೇಲೆ ನೀನು ಪರ್ಯಾಯವಾಗಿ ಒಬ್ಬ ಅಧ್ಯಕ್ಷನ ಮಾಡಿಕೊಂಡೆ. ಎಲ್ಲಿ? ಸೊರಬದಲ್ಲಿ ನೀನೇ ಅಧ್ಯಕ್ಷನ ಮಾಡಿಕೊಂಡು ಸ್ವಯಂ ಕೃತದಿಂದ ಸೋತ ಮೇಲೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ ಅನಗತ್ಯವಾಗಿ ಟೀಕೆ ಮಾಡೋದು, ಕೆಲವು ಜೊತೆ ಸೇರಿಕೊಂಡು ಏನೇನು ಮಾತಾಡ್ತೀವಿ ಎಲ್ಲವೂ ಗೊತ್ತಿದೆ. ರಾಜ್ಯದ ಅಧ್ಯಕ್ಷ ಒಳ್ಳೆ ಕೆಲಸ ಮಾಡಿದರೆ ಬದಲಾವಣೆ ಪ್ರಶ್ನೆನೇ ಇಲ್ಲ. ಅರೆ ನೇಮಕ ಆಗಿ ಇನ್ನು 1 ವರ್ಷ ಆಗಲ್ಲ, ಅವ್ರ ನೇತೃತ್ವದಲ್ಲಿ ಸಂಘಟನೆ ಮಜಬೂತ್ ಆಗಿದೆ. 17 ಲೋಕಸಭೆ ಗೆದ್ದಿದ್ದೀವಿ. ಭ್ರಷ್ಟಾಚಾರ, 1 ನಿಮಿಷ, ಭ್ರಷ್ಟಾಚಾರ ವಿರುದ್ಧ ಮೂಢ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ವಕ್ಫ್ ಇರ್ಬೋದು, ಯಶಸ್ವಿ ಹೋರಾಟ ಮಾಡಿದರೆ ಅಧಿವೇಶನದ ಒಳಗೆ ಹೊರಗೆ. ನೋಡಿ, ನಮ್ಮ ರಾಜ್ಯದ ಅಧ್ಯಕ್ಷರು ಪಾದಯಾತ್ರೆ ಪ್ರತಿಫಲ, ಅವ್ರ ಜೊತೆಗೆ 2 ಜನ ವಿಪಕ್ಷ ನಾಯಕರುಗಳು, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಹಾಲಿ ಮಾಜಿಗಳೆಲ್ಲರೂ ಸಾಥ್ ಕೊಡ್ತಾರೆ. ಆಗಿದ್ದಾಗ ಬದಲಾವಣೆ ಮಾಡಿದ ಹಕ್ಕು ನಿನಗಿದೆಯಾ? ಯಾವ ನೈತಿಕ ಹಾಕಿದ್ರೆ ನಿಮ್ಮ ವಿಜೇಂದ್ರ ಬದಲಾವಣೆ ಆಗ್ತಾರೆ ಅಂತೇಳಿ? ಎಲ್ಲ ಒಂದು ಕಡೆ ತಿರುಕನ ಕನಸು ಕಾಡ್ತಾರೆ. ನಮಗೂ ಕನಸು ಬೀಳ್ತಾವ ಇಲ್ಲ ಅಂತ ಇಲ್ಲ, ಅವ್ರಿಗೆ ಯಾವಾಗ ಕನಸು ಬಿತ್ತು? ತಿರುಕನ ಕನಸು. ನಾನು ರಾಜ್ಯ ಅಧ್ಯಕ್ಷ ರೇಸು, ಅಧ್ಯಕ್ಷ ಹುದ್ದೆಗೆ ಒಂದು ಘನತೆ ಇದೆ, ಗೌರವ ಇದೆ. ಈ ರೀತಿ ಬುದ್ಧಿಭ್ರಮಣೆ ಆದ್ರೆ ಮಾತಾಡ್ತಾರೆ. ನಾನು ರಾಜ್ಯಾಧ್ಯಕ್ಷ ಇದೆ ಅಂದ್ರೆ ಯಾವಾಗ ಬದಲಾವಣೆ ಮಾಡ್ತೇನೆ ಅಂತ ಹೇಳಿದ್ರು. ತಿರುಕನ ಕನಸು ಬಿದ್ದಿರಬಹುದು ಅನ್ಸುತ್ತೆ. ನಾವು ಬಹುಶಃ ನೋಡಿದ್ರೆ ಬಹಿರಂಗವಾಗಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕೇಂದ್ರ ಮಟ್ಟದಲ್ಲಿ ಬಂದು ಬಹುತೇಕರನ್ನ ಭೇಟಿಯಾಗಿಬಿಟ್ಟು ಆರೋಪ ದೂರುಗಳನ್ನೆಲ್ಲ ಕೊಟ್ಟಿದ್ದಾರೆ. ನೋಡೋಣ, ಯಾರನ್ನಾದ್ರೂ ಭೇಟಿ ಮಾಡಬಹುದು. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡಕ್ಕೆ ಮಾಡಬಾರ್ದಿಲ್ಲ, ಮಾಡಬಹುದು. ಈಗ ನಾವು ಸಹ ಕಳೆದ 2 ತಿಂಗಳಿಂದ 55 ಜನ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಒಟ್ಟಾಗಿ ಸೇರಿ ಕಳೆದ 2 ತಿಂಗಳಿಂದ 16 ಬಾರಿ ಸಭೆ ಸೇರಿ ದಾವಣಗೆರೆಯಲ್ಲಿ ಸಹ ಸಭೆ ಸೇರಿ ನಿರ್ಣಯವನ್ನು ಮಾಡಿದ್ದೀವಿ. ಇದ್ರ ಜೊತೆಗೆ 35 ಜನ, ನಾವು 1 ನಿಮಿಷ, 35 ಜನ ಜಿಲ್ಲಾಧ್ಯಕ್ಷಗಳು ವಿಜಯೇಂದ್ರ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಸಂಘಟನೆ ಮಾಡ್ತಾರೆ. ಅವರ ನೇತೃತ್ವದಲ್ಲಿ ಲೋಕಲ್ ಬಾಡೀಸ್ ಎಲೆಕ್ಷನ್ ಚುನಾವಣೆ ಇರ್ಬೋದು, ಮುಂದಿನ ವಿಧಾನಸಭೆ ಚುನಾವಣೆವರೆಗೆ ಅವರು ಮುಂದುವರಿತಾರೆ ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ, ನಮ್ಮ ರಾಜ್ಯದ 35 ಜನ ಜಿಲ್ಲಾಧ್ಯಕ್ಷಗಳು ಒಳಗೊಂಡಂತೆ ನಾವು ಸಹ ಮೊನ್ನೆ ನಿರ್ಣಯವನ್ನು ಮಾಡಿದ್ವಿ. ಹಾಗಾಗಿ ರಾಜ್ಯದ ಅಧ್ಯಕ್ಷ ಬದಲಾವಣೆ ಪ್ರಶ್ನೆನೇ ಇಲ್ಲ. ಇವ್ರು ಎಲ್ಲ ಒಂದ್ ಕಡೆ JH ಪಟೇಲ್ರ ಕತೆ ಆಗುತ್ತೆ, ಹೋರಿ ಕತೆ ಆಗುತ್ತೆ. ಇವ್ರು ಹಂಗೆ ವೆಯ್ಟ್ ಮಾಡ್ತಾರೆ ಇವರು. ನಾನು ಕಂಪ್ಲೇಂಟ್ ಕೊಡಲ್ಲಣ್ಣ. ಯಾವ ಸಂದರ್ಭದಲ್ಲಿ ಯಾರಿಗೆ ಹೇಳ್ಬೇಕು ಹೇಳಿದ್ವಿ, ನನ್ನ ವೈಯಕ್ತಿಕ ಕೆಲಸಕ್ಕೆ ನಾನು ಬಂದಿದ್ದೀನಿ. ನಾನು ಯಾರ ನೋಡಿ, ರಾಷ್ಟ್ರೀಯ ನಾಯಕರನ್ನ ನಾವುಗಳು ಸುಮಾರು 60 ಜನ ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು ಮತ್ತು ಅನೇಕ ಮುಖಂಡರು ಒಳಗೊಂಡಂತೆ ಸಮಯವನ್ನು ಕೇಳಿ ದಿನಾಂಕವನ್ನು ನಿಗದಿ ಮಾಡಿಬಿಡ್ತೀವಿ. ಸುಮ್ಮನೆ ಬಂದರೆ ಅಲ್ಲ, ನಾವು ಒಟ್ಟಾಗಿ ಬರ್ಬೇಕಂತ ನಿರ್ಣಯ ಮಾಡಿದ್ವಿ. ಸಮಯವನ್ನು ಕೇಳಿ, ದೆಹಲಿ ಚಲೋ ಅಲ್ಲ, ನಿರ್ಣಯ ಆಗಿದೆ. ದಾವಣಗೆರೆ ಸೇರಿದಾಗ ಒಂದು ಕಡೆ ಯಡಿಯೂರಪ್ಪನವರ ಅವರ ರಾಜಕೀಯ ಅನುಭವ, ಅವರು ಚುನಾವಣೆಯಿಂದ ನಿವೃತ್ತಿ ಆಗಿದ್ದಾರೆ, ರಾಜಕೀಯ ನಿವೃತ್ತಿ ಆಗಿಲ್ಲ. ನಮಗೆ ಮಾರ್ಗದರ್ಶಕರು. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋಕ್ಕೆ ಯಡಿಯೂರಪ್ಪನವರ ಕಾರಣ. ದಕ್ಷಿಣ ಭಾರತ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಅವರು ಪ್ರತಿಪಕ್ಷ ನಾಯಕರಾಗಿ, ರಾಜ್ಯದ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ, 2 ಬಾರಿ ಮುಖ್ಯಮಂತ್ರಿಗಳಾಗಿ, ಲೋಕಸಭೆ ಆಯ್ಕೆಯಾಗಿ
ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸಂಸದೀಯ ಮಂಡಳಿ ಸದಸ್ಯರವುದು, ಎಲೆಕ್ಷನ್ ಕಮಿಟಿ ಮೆಂಬರ್ ಹೌದು. ಅವರ ಹುಟ್ಟುಹಬ್ಬವನ್ನು ಸಂಭ್ರಮ ದಿನಾಚರಣೆಯನ್ನ ನಾವು ದಾವಣಗೆರೆಯಲ್ಲಿ ಮಾಡ್ತೀವಿ ಅಂತೇಳಿ ಮೊನ್ನೆ ನಿರ್ಣಯವನ್ನು ಮಾಡಿದ್ವಿ. ನಾವೆಲ್ಲ ಒಟ್ಟಾಗಿ ಬಂದು ನಮ್ಮ ರಾಷ್ಟ್ರೀಯ ನಾಯಕರ ದಿನಾಂಕ ಅವರನ್ನು ಆಹ್ವಾನ ಮಾಡೋಕ್ಕೆ ನಾವು ಮಾಡ್ತೀವಿ. ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಹೊಸ ಒಂದು ಹುಮ್ಮಸ್ಸು ಬರಬೇಕು. ಪಕ್ಷದ ಸಮಾವೇಶ ಮಾಡೋಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ. ರಾಜ್ಯದ ಅಧ್ಯಕ್ಷ ಸ್ಪಷ್ಟವಾಗಿ ಹೇಳಿದ್ರೆ ಯಡಿಯೂರಪ್ಪನವ್ರು ಹುಟ್ಟುಹಬ್ಬ ಅಭಿಮಾನಿಗಳಾಗಿ ನಾವು ಹುಟ್ಟುಹಬ್ಬವನ್ನು ಮಾಡ್ತೀವಿ. ನಮಗೆಲ್ಲ ಅಧಿಕಾರ ಕೊಟ್ಟಂಥವ್ರು. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕೆಳ ಹಂತದಿಂದ ಬೆಳೆಸಿ ಕಟ್ಟಿ ಅಧಿಕಾರಕ್ಕೆ ತಂದಂಥ ಒಬ್ಬ ಮಹಾನ್ ನಾಯಕ, ರೈತ ನಾಯಕ, ಅಭಿವೃದ್ಧಿ ಅಧಿಕಾರ, ಅವರ ಹುಟ್ಟು ಜನ್ಮ ದಿನಾಚರಣೆಯನ್ನು ನಾವೆಲ್ಲ ಸಂಭ್ರಮದಿಂದ ದಾವಣಗೆರೆಯಲ್ಲಿ ಮಾಡ್ತೀವಿ.